ಇಲ್ಲಿ ತನಕ ನಿಮ್ಮ ಈಶಾನ್ಯ. ನೀವು ಬೆಳೆದಿದೆ ಅಂದ್ಕೊಂಡಿರೋದು ಪೂರ್ವ ಈಶಾನ್ಯ. ಈಶಾನ್ಯ ಬೆಳೆದಿದೆ ಅಂತ ನೀವು ಡಿಗ್ರಿ ವೈಸ್ ನೋಡಿದ್ರೆ ಈಶಾನ್ಯ ಅಲ್ಲ. ನೀವು ಅಂದ್ಕೊಂಡಿದ್ದು ಇಷ್ಟು ದಿವಸ ಈಶಾನ್ಯ ಅಂತಲ್ವಾ, ಡಿಗ್ರಿ ವೈಸ್ ಈಶಾನ್ಯ ಅಲ್ಲ. ಇಲ್ಲಿಂದ ಇಲ್ಲಿ ಲೈಟ್ ಕಾಣ್ತಿದೆ ಅಲ್ವಾ, ಇಲ್ಲಿಂದ ಇಲ್ಲಿಗೆ ಈಶಾನ್ಯ, ಇಲ್ಲಿಗೆ ಶಿಫ್ಟ್ ಮಾಡಿ ಒಂದು ಪೂರ್ತಿ ಒಂದು ಲೆವೆಲ್ ಮಾಡ್ಕೊಳ್ಬೇಕಲ್ಲ ಮ್ಯಾಮ್? ಹೌದು, ಇದು ಫುಲ್ಲು ಒಂದು ಲೆವೆಲ್ಗೆ ಅವಾಗ ನೀಟಾಗಿ ಬರುತ್ತೆ. ಸ್ಕ್ವೇರ್ ಬರುತ್ತೆ, ಸ್ಕ್ವೇರ್. ಇಲ್ಲಿ 2 ಬಾತ್ರೂಮ್ಸು ಇಲ್ಲೇ ಬಂದರೆ ಎರಡು ಬಾತ್ರೂಮ್ ಇಲ್ಲಿ ಬಂದಾಗ ಒಂದು ಅಟ್ಯಾಚ್ ಕೊಟ್ಕೊಳ್ಳಿ, ಒಂದು ಕಾಮನ್ ಕೊಟ್ಕೊಳ್ಳಿ. ಕಾಮನ್ ಡೋರ್ ಇಲ್ಲಿ ಕೊಟ್ಕೊಳ್ಳಿ. ಮಾಡ್ಬೋದು, ಇಲ್ಲೂ ಮಾಡ್ಬೋದು, ಇಲ್ಲೂ ಮಾಡ್ಬೋದು. ವಾರ್ಡ್ರೂಫ್ ಇರಬೇಕು. ಸೆಟ್ ಬ್ಯಾಕು ದಕ್ಷಿಣ 1.5 ಸ್ಕ್ವೇರ್ ಫೀಟ್ ಬಿಟ್ಕೊಳ್ಳಿ. ಇದು 2 ಫೀಟ್ ಬಿಟ್ಕೊಳ್ಳಿ, 2 ಸ್ಕ್ವೇರ್ ಫೀಟು. ಪೂರ್ವ ಉತ್ತರ ಎಷ್ಟು ಬೇಕಾದ್ರೂ ಬಿಡ್ಬೋದು, ತೊಂದರೆ ಇಲ್ಲ. ಎಲ್ಲದಕ್ಕಿಂತ ಉತ್ತರ ಜಾಸ್ತಿ ಬಿಟ್ಟರೆ ಒಳ್ಳೇದು. ಟಾಯ್ಲೆಟು ಇದಿರುತ್ತಲ್ವ ಕಾಮನ್ನು, ಔಟ್ಲೆಟ್ ಇಲ್ಲಿ ಮಾಡ್ಕೊಂಡ್ಬಿಡ್ಬೋದು. ವಾಷಿಂಗ್ ಮಿಷಿನ್ ಔಟ್ಲೆಟ್ ಇಲ್ಲಿ ಮಾಡ್ಕೋಬೋದು. ಸಣ್ಣದೊಂದು ಇಲ್ಲಿ ಟಾಯ್ಲೆಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಮಾಸ್ಟರ್ ಬೆಡ್ರೂಮ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. ಇಷ್ಟು ಇದು ವಾರ್ಡ್ರೂಫ್ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ. ಆ್ಯಕ್ಚುಲಿ ಏನು ಇಂಪಾರ್ಟೆಂಟ್ ಗೊತ್ತಾ, ನಾರ್ತ್ ಟಿಲ್ಟ್ ಆಗಿರೋದು ನೋಡಿಕೊಂಡು ವಾಸ್ತು ಪರ್ಫೆಕ್ಟ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ನಾವು ಬ್ಲೈಂಡ್ ಆಗಿ ಅದು ನಾರ್ತ್ ಈಸ್ಟು, ಇದು ವಾಯುವ್ಯ, ಅದು ನೈಋತ್ಯ ಅಂತ ಮಾತ್ರ ಬ್ಲೈಂಡಾಗಿ ಮಾಡ್ಕೋಬಾರ್ದು. ಯಾವಾಗಲೂ ಡಿಗ್ರಿ ಬ್ರಹ್ಮಸ್ಥಾನದಲ್ಲಿ ಡಿಗ್ರಿ ಟಿಲ್ಟ್ ಆಗಿರೋದು ನೋಡ್ಕೊಂಡು ಮಾಡ್ಕೊಂಡಾಗ ಇವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೋದು ಪರ್ಫೆಕ್ಟಾಗಿ. ಮಾಡ್ಕೊಳ್ಳಿ, ಜಿವೆಲ್ಸು, ಲಾಕರು ಇಲ್ಲಿ ಮಾಡ್ಕೊಳ್ಳಿ, ಸರಿ ಹೋಗುತ್ತೆ.